ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸಿ ನಾವು ಹೋಗಿದ್ದು ನಮ್ಮ ತಾಯಿ ಮನೆ ಹೆಣ್ದೇವರಿಗೆ ನಾವಿವತ್ತು ಬಂದಿದ್ದೀವಿ. ನನ್ನ ಮಗಳು ಮುಡಿ ಕೊಡೋಕ್ಕಿಂತ ಮುಂಚೆ ಈ ಥರ ಕಾಣ್ತಾ ಇದ್ಲು. ಈ ದೇವಸ್ಥಾನ ಬಂದು ನನ್ನ ಗಂಡನ ಮನೆಯ ಹೆಣ್ದೇವರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನೆಲ್. ಇದು ನಾವು ದೇವ್ರಿಗೆ ಹೋಗಿರುವಂತಹ ಪಾರ್ಟ್ 2 ಲಾಗ್ ಆಗಿರುತ್ತೆ. ನಾನು ಪಾರ್ಟ್ 1 ಲಾಗಲ್ಲಿ ನಮ್ಮ ನಾದಿನಿ ಪಾಪುಗೆ ಮುಡಿ ಕೊಟ್ಟಿರೋದು ಮತ್ತು ದೇವ್ರಿಗೆ ಹೋಗಿರೋದು ಎಲ್ಲನೂ ಕೂಡ ಪಾರ್ಟ್ 1 ಲಾಗಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ತಾಯಿ ಹೊನ್ನಮ್ಮ ದೇವಿಯನ್ನು ದರ್ಶನ ಮಾಡೋದಕ್ಕೆ. ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆಯ ಗಂಡ ದೇವರು, ಶ್ರೀ ತಾಯಿ ಹೊನ್ನಮ್ಮ ತಾಯಿ ನಮ್ಮ ಮನೆಯ ಹೆಣ್ಣು ದೇವರು. ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಸ್ವಲ್ಪ ನಿಯರ್ ಬೈ ಇದೆ, ಅಂದರೆ ತುಂಬ ದೂರ ಏನಿಲ್ಲ, ಒಂದೇ ರೂಟಲ್ಲಿ ಸಿಗೋದ್ರಿಂದ ಫಸ್ಟು ಆ ದೇವರನ್ನ ದರ್ಶನ ಮಾಡಿಕೊಂಡು ನಂತರ ನಾವು ಹೊನ್ನಮ್ಮ ತಾಯಿನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಬಂದಾಗ ಈ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ. ಇವಾಗ ಬೆಟ್ಟದ ಕೆಳಗಡೆನೇ ದೇವಸ್ಥಾನ ಮಾಡಿದ್ದಾರೆ, ಅಲ್ಲಿಗೆ ನಾವು ವಿಸಿಟ್ ಮಾಡಿದ್ವಿ. ಆದರೆ ಈ ದೇವಸ್ಥಾನಕ್ಕೆ ಬಂದು ನಾವು ತಾಯಿಯನ್ನು ದರ್ಶನ ಮಾಡಿರಲಿಲ್ಲ. ಈ ಸಲ ತಾಯಿ ಹೊನ್ನಮ್ಮನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಈ ಪ್ಲೇಸ್ ಲೊಕೇಟ್ ಆಗಿರೋದು ಸೋಸ್ಲೆಯಲ್ಲಿ ಶ್ರೀ ತಾಯಿ ಹೊನ್ನಮ್ಮ ತಾಯಿಯ ಗರ್ಭಗುಡಿ ಇದೆ. ದೇವಸ್ಥಾನ ಮಾತ್ರ ತುಂಬಾ ವಿಶಾಲವಾಗಿದೆ. ನಾವು ತಂದಿದ್ದ ಮಡ್ಲಕ್ಕಿ ಆಗಿರ್ಬೋದು ಮತ್ತು ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ತಾಯಿ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ಶ್ರೀ ಹೊನ್ನಮ್ಮ ತಾಯಿಯನ್ನು ದರ್ಶನ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಟಿದ್ದು ಮೂಗೂರು ತಿಬ್ಬದೇವಿಗೆ. ಮೂಗೂರು ತಿಬ್ಬದೇವಿ ನಮ್ಮ ತಾಯಿ ಮನೆಯ ಹೆಣ್ದೇವರು. ಇಲ್ಲಿಗೆ ಮುಡಿ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ. ಬಂದಿದ ತಕ್ಷಣವೇ ಮುಡಿ ಕೊಡೋದಕ್ಕೆ ಯಾವ ಪ್ಲೇಸಲ್ಲಿ ಟಿಕೆಟ್ ತೊಗೊಳ್ಳೋದಂತೆಲ್ಲ ಕೇಳಿಕೊಂಡು ಟಿಕೆಟ್ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿದ್ದೆ ಮುಡಿ ಕೊಡೋ ಪ್ಲೇಸಿಗೆ. ಇಲ್ಲಿ ಮುಡಿ ಕೊಡೋದ ಹತ್ರ ಸ್ವಲ್ಪ ತುಂಬಾ ರಶ್ ಇದ್ದರು ಜನ, ಅದರಿಂದ ಸ್ವಲ್ಪ ಟೈಮೇ ಆಗೋಯಿತು. ನನ್ನ ಮಗಳು ಗಲಾಟೆ ಮಾಡ್ತಾಯಿದ್ಲು ಅಂತ ಹೇಳಿ ಗೆಸ್ ಮಾಡ್ತಿದ್ರೆ, ನಿಜವಾಗ್ಲೂ ಇಲ್ಲ, ಅವಳು ಗಲಾಟೆ ಏನು ಕೂಡ ಮಾಡಲಿಲ್ಲ. ಯಾಕಪ್ಪ ಅಂದರೆ ಅವಳು ನಿದ್ದೆಗಣ್ಣಲ್ಲಿದ್ಲು, ಅವಳು ಆಲ್ರೆಡಿ ನಿದ್ದೆ ಮಾಡ್ತಾಯಿದ್ಲು. ಮುಡಿ ಕೊಡೋರು ಹೇಳಿದ್ರು ಮಕ್ಕಳು ನಿದ್ದೆ ಮಾಡ್ತಾ ಇರುವಾಗ ಮುಡಿ ಕೊಟ್ರೇ ತುಂಬ ಒಳ್ಳೆಯದು. ಅಂದರೆ ಮಕ್ಕಳು ಎಚ್ಚರವಾಗಿದ್ದಾಗ ತುಂಬಾ ಅಳ್ತಾರೆ, ಕಿರ್ಚಾಡ್ತಾರೆ ಮತ್ತು ಒದ್ದಾಡ್ತಾ ಇರ್ತಾರೆ. ಆವಾಗ ಮುಡಿ ಕೊಡೋಕ್ಕೆ ಅವ್ರಿಗೂ ಕೂಡ ಹಿಂಸೆ ಆಗುತ್ತೆ. ಅದರಿಂದ ಮಕ್ಕಳು ಮಲ್ಕೊಂಡಿದ್ದಾಗಲೇ ಮುಡಿ ಕೊಡೋಕ್ಕೆ ತುಂಬ ಒಳ್ಳೆಯದು. ಎದ್ದೇಳಿಸ್ಬೇಡಿ ಅಂತ ಹೇಳಿದ್ರು. ಅವಳಿಗೆ ಸ್ವಲ್ಪ ತಲೆಗೆ ನೀರು ಹಾಕಿದಾಗ ಎಚ್ಚರಾಗಿ ಸ್ವಲ್ಪ ಒದ್ದಾಡಿದ್ಲು, ಆಮೇಲೆ ಆರಾಮಾಗಿ ಮಲ್ಕೊಂಡಿದ್ಲು. ಅವರಪ್ಪ ತೋಳ ಮೇಲೆ ಅವಳನ್ನು ಮಲಗಿಸ್ಕೊಂಡು ಮುಡಿ ತೆಗ್ಸಿದ್ರು. ಅವಳಿಗೆ ಗೊತ್ತೇ ಆಗಿಲ್ಲ ಅವಳು ಕೂದಲು ತೆಗೆದಿದ್ದು, ಆ ಥರ ಅವಳು ನಿದ್ದೆ ಮಾಡ್ತಾಯಿದ್ಲು. ಮುಡಿ ತೆಗ್ಸಿ ಅವಳನ್ನು ಕರ್ಕೊಂಡು ಬಂದು ಅಲ್ಲಿ ಸ್ನಾನ ಮಾಡಿಸುವಾಗ ತಣ್ಣೀರು ಬೀಳ್ತಲ್ಲ, ಆಟೋಮೆಟಿಕ್ಕಾಗಿ ಎದ್ದು ಅಳಕ್ಕೆ ಶುರು ಮಾಡಿದ್ಲು. ಮುಡಿ ಕೊಡಬೇಕಾದ್ರೆ ಅಳಬೇಕಿತ್ತಲ್ಲ, ಕಿರ್ಚಾಡಬೇಕಿತ್ತಲ್ಲ, ಅದ್ರ ಡಬ್ಬಲ್ಲು ಸ್ನಾನ ಮಾಡಿಸ್ಬೇಕಾದ್ರೆ ಕಿರ್ಚಾಡೋಕ್ಕೆ ಶುರು ಮಾಡಿದ್ಲು. ನಾವು ಸಮಾಧಾನ ಮಾಡಿಕೊಂಡು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಹಾಕ್ಕೊಂಡು ಅವಳನ್ನು ಕರ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. ದೇವಸ್ಥಾನ ಮಾತ್ರ ತುಂಬಾ ದೊಡ್ಡದಾಗಿದೆ. ಅಂದರೆ ಚಾಮುಂಡಿ ಬೆಟ್ಟ ಆಗಿರ್ಬೋದು ಮತ್ತು ನಂಜನಗೂಡಲ್ಲಿ ಹೇಗೆ ದೇವಸ್ಥಾನ ಇದೆ ಅದೇ ಥರ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ. ನಾವು ಹೋಗಿದ್ದಾಗ ಏನೋ ಹೋಮ ಎಲ್ಲ ಮಾಡಿಸಿದ್ರು. ನಾವು ಹೋಗೋಷ್ಟೆಲ್ಲ ಕಡೆ ಕಂಪ್ಲೀಟ್ ಆಗಿತ್ತು. ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋದ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯಿತು. ಯಾವುದೇ ಥರ ರಶ್ ಆ ಥರ ಏನೂ ಇರಲಿಲ್ಲ. ಸ್ವಲ್ಪ ಮುಡಿ ಕೊಡೋತ್ತವು ಮಾತ್ರ ರಶ್ ಇತ್ತು. ಇಲ್ಲಿ ದೇವಸ್ಥಾನದಲ್ಲಿ ಏನೂ ರಶ್ ಇರಲಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಿಂದ 15 ಕಿಲೋಮೀಟ್ರ್ ಸೋಸ್ಲೆ ಆಗುತ್ತೆ, ಅಂದರೆ ಶ್ರೀ ಹೊನ್ನಮ್ಮ ತಾಯಿ ದೇವಸ್ಥಾನ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋದರೆ ಶ್ರೀ ಮೂಗೂರು ತಿಬ್ಬದೇವಿ ಸಿಗುತ್ತೆ.
నేను మాత్రమే మామూలుగా రూపాయలు మొక్కుతున్నాను పోలేకపోతే కమ్ములు మొక్కుతున్నాను అవి పోతేమో మహాత్మ భాష నేను మాత్రమే మామూలుగా రూపాయలు మొక్కుతున్నాను పోలేకపోతే కమ్ములు మొక్కుతున్నాను అవి పోతేమో మహాత్మ భాష ಎಲ್ಲ ದೇವಸ್ಥಾನಗಳು ನಮಗೆ ಒಂದೇ ರೂಟಲ್ಲಾಗಿರೋದ್ರಿಂದ ಎಲ್ಲ ದೇವರ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಯಿತು. ನೀವೇನಾದರೂ ಈ ದೇವಸ್ಥಾನಗಳನ್ನು ವಿಸಿಟ್ ಮಾಡೋಕ್ಕೆ ಬಂದರೆ ಅಲ್ಲೇ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಈ ಎಲ್ಲ ದೇವಸ್ಥಾನಗಳು ಸಿಗುತ್ತೆ, ವಿಸಿಟ್ ಮಾಡಿ. ಶ್ರೀ ತಾಯಿ ಮೂಗುರಮ್ಮನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ಊರಿಗೆ. ನಾವು ಮನೆಯಿಂದ ಹೊರಡಬೇಕಾದಾಗ ಸ್ವಲ್ಪನೇ ಎಲ್ಲ ಕೂಡ ನಾಷ್ಟ ಮಾಡ್ಕೊಂಡು ಬಂದಿದ್ವಿ. ಅದಾದಮೇಲೆ ಊಟ ಮಾಡಿರಲಿಲ್ಲ. ಎಲ್ರಿಗೂ ಕೂಡ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿ ಅಲ್ಲೇ ಸ್ವಲ್ಪ ಮರದ ನೆರಳಿರುವಂತಹ ಜಾಗದಲ್ಲಿ ನಿಲ್ಲಿಸ್ಕೊಂಡು ನಾವು ಮನೆಯಿಂದ ಪಾರ್ಸೆಲ್ ತಂದ ಪುಳಿಯೋಗರೆ ಗೊಜ್ಜು ಮತ್ತು ರೈಸನ್ನು ಹಾಕ್ಕೊಂಡು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ ಹತ್ಕೊಂಡು ರಿಟರ್ನ್ ಊರಿಗೆ ಬಂದ್ವಿ. ನನ್ನ ಮಗಳಿಗೆ ಮುಡಿ ಕೊಟ್ಟಮೇಲೆ ಅವಳು ಈ ಥರ ಕಾಣ್ತಿದ್ದಾಳೆ. ನನ್ನ ಮಗಳಂತೂ ಆ ಕಡೆಯಿಂದ ಬರಬೇಕಾದ್ರೂ ನಿದ್ದೆ ಮಾಡಲಿಲ್ಲ, ಈ ಕಡೆಯಿಂದ ಹೋಗಬೇಕಾದ್ರೂ ಕೂಡ ನಿದ್ದೆ ಮಾಡಲಿಲ್ಲ. ಆದರೆ ನಮ್ಮ ನಾದಿನಿ ಮಗ ಎರಡೂ ಸೈಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದ. ನನ್ನ ಮಗಳು ಇನ್ನೇನು ಸ್ವಲ್ಪ ಊರು ಬರ್ತಾ ಇರೋ ಅನ್ನೋ ಹಾಗೆ ಕಣ್ಣು ಮುಚ್ಚಿದ್ಲು. ಆಮೇಲೆ ಮನೆಗೆ ಸ್ವಲ್ಪ ಮಲಗಿಸೋಣ ಅಂತ ಮಲಗಿಸಿದ್ರೆ ಒಂದು 10 ನಿಮಿಷದಲ್ಲಿ ಎದ್ಬಿಟ್ಲು. ಅವಳು ನಿದ್ದೆ ಅಷ್ಟೇ. ಈ ಥರ ಟ್ರಾವೆಲ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ನನ್ನ ಫೇಸ್ಬುಕ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.